ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ನನ್ನ ವ್ಲಾಗಲ್ಲಿ ನಾನು ಕೇಕ್ ರೆಸಿಪಿನ ಮಾಡ್ಕೊಂಡಿದ್ದೆ. ಕೇಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಖಂಡಿತ ಟ್ರೈ ಮಾಡಿ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಪ್ಲಮ್ ಕೇಕ್ನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಕೂಡ. ಈ ಒಂದು ಕೇಕ್ನ ನಾನು ಸುಮ್ಮನೆ ಮಾಡಿದ್ದೆ. ನಮ್ಮ ಆಂಟಿ ಮಗನಿಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಆಂಟಿ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಅಂಕಲ್ಗೆ ಸ್ವಲ್ಪ ಹುಷಾರಿರಲಿಲ್ಲ, ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಅವತ್ತು ಹೋಗುವಾಗ ನಮ್ಮ ಆಂಟಿ ಮಗ ನಮ್ಮನ್ ಅಂತ ಇದ್ದಾನೆ. ಸೊ ಅವನಿಗೆ ನಾನು ಮಾಡೋಂತಹ ಕೇಕ್ ಮತ್ತು ಚಾಕ್ಲೇಟ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅವನಿಗೋಸ್ಕರ ಅಂತ ಈ ಒಂದು ರೆಸಿಪಿನ ಮಾಡ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಒಂದು ರೆಸಿಪಿದು ಲಿಂಕ್ನ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೀವು ಅದರಲ್ಲಿ ಚೆಕ್ ಮಾಡ್ಬೋದು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ಲಫಿ ಆಗಿತ್ತು. ಸ್ವಲ್ಪ ಇದು ಕೂಲ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿಯಾಗಿದ್ದಾಗ ತಿನ್ನಬಾರ್ದು. ಸೊ ಕೇಕ್ನ ಮಾಡಿ ನೆಕ್ಸ್ಟ್ ಡೇ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಂಗಾಗಿ ಕೇಕ್ನ ಮಾಡಿದ್ದೆ ಅಲ್ವಾ, ನಿಮಗೂ ಕೂಡ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಎರಡರಲ್ಲಿ ಕೇಕ್ನ ಒಂದು ಬ್ಯಾಟರ್ನ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ಸಣ್ಣ ಬೌಲ್ನಲ್ಲಿ ಸ್ವಲ್ಪ ಬ್ಯಾಟರ್ನ ಹಾಕಿ ಇಟ್ಕೊಂಡಿದ್ದೀನಿ. ನೋಡೋಣ ಟೇಸ್ಟ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಒಂದು ನಾರ್ಮಲ್ ಸೈಜ್ ಕೇಕ್ ಬೌಲ್ ಏನಿರುತ್ತೆ ಅದರಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಇನ್ನೊಂದು ನಾರ್ಮಲ್ ಆಗಿ ಸಣ್ಣ ಬೌಲ್ನಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಟ್ರಸ್ಟ್ ಮೀ, ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಹೆಲ್ದಿಯಾಗಿ ಮನೆಯಲ್ಲಿ ನೀವು ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಮಾಡಿ ಕೊಡ್ಬೋದು. ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲಿ ಮಾಡಿದರೆ ನಿಮಗೆ ಹೆಲ್ದಿಯಾಗಿರುತ್ತೆ ಮತ್ತು ನಾವು ಮಾಡಿ ಕೊಟ್ಟರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಲ್ವಾ. ಸೊ ಹೆಲ್ದಿಯಾಗಿದೆ ಅಂತ ಹೇಳಿ ನಮಗೂ ಕೂಡ ಅನಿಸುತ್ತೆ. ಹೊರಗಡೆ ಎಲ್ಲ ತುಂಬಾ ಪ್ರಿಸರ್ವೇಟಿವ್ಸ್ನ ಹಾಕಿರ್ತಾರೆ. ತುಂಬ ದಿನದವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಬೇಕ್ರಿಗಳಲ್ಲೆಲ್ಲ. ಸೊ ಆ ಕೇಕ್ಗಿಂತ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಂಥ ಕೇಕು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಅವತ್ತಿನ ದಿನವೇ ಗಣೇಶನ ಟೆಂಪಲಿಗೆ ಹೋಗಬೇಕು ಅಂತ ಹೇಳಿ ಅನಿಸ್ತಾ ಇತ್ತು. ಸೊ ನನ್ನ ಹಸ್ಬೆಂಡ್ ಕೂಡ ತುಂಬ ದಿನದಿಂದ ಹೋಗೋಣ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಆ ಗಣೇಶ ಟೆಂಪಲಿಗೆ ಹೋಗಿ ಮನೆಗೆ ಬಂದ್ವಿ. ಸೊ ಬಂದಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು. ವಾಶ್ ಮಾಡಿರೋಂಥ ಬಟ್ಟೆಗಳನ್ನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಜಾಬಿಗೆ ಜಾಯ್ನ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಕಮ್ಮಿ ಸಿಗ್ತಾ ಇದೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ. ಬಟ್ ಫ್ರೀ ಟೈಮಲ್ಲಿ ಏನೇನು ರಿಮೈನಿಂಗ್ ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊತಾ ಇರ್ತೀನಿ. ಸೊ ನಾನು ಬ್ಯಾಂಕಲ್ಲಿ ಜಾಯ್ನ್ ಆಗಿರೋದ್ರಿಂದ ಸ್ವಲ್ಪ ಟೈಮಿಂಗ್ಸ್, ಅಂದರೆ ಇವಾಗ ಇಯರ್ ಎಂಡ್ ಇರೋದ್ರಿಂದ ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿನೇ ಆಗ್ತಾಯಿದೆ. ಬಟ್ ನಾನು ಟೈಮ್ ಇದ್ದಾಗೆಲ್ಲ ಏನೇನು ಕೆಲಸ ಇರುತ್ತೋ ಅದನ್ನು ಮುಗಿಸ್ಕೊಂಡು ಬಿಡ್ತೀನಿ. ಪೆಂಡಿಂಗ್ ಇರುವಂತಹ ಕೆಲಸಗಳನ್ನೆಲ್ಲ ಸ್ಯಾಟರ್ಡೆ ಸಂಡೇ ಆ ಥರ ಇಟ್ಕೊಂಡಿರ್ತೀನಿ. ಸೊ ಬಟ್ಟೆ ಎಲ್ಲ ವಾಶ್ ಮಾಡಿರೋವಂಥದ್ದು ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ನಿಮಗೆ ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯುಗಾದಿ ಹಬ್ಬ ಇತ್ತು ಅಂತ ಹೇಳಿ ಸ್ವಲ್ಪ ಕ್ಲೀನಿಂಗ್ ಎಲ್ಲನೂ ಕೂಡ ಮಾಡಿಕೊಂಡೆ. ಕ್ಲೀನಿಂಗ್ ವ್ಲಾಗ್ನ ನಾನಿಲ್ಲಿ ಏನೂ ಕೂಡ ಶೇರ್ ಮಾಡ್ಕೊಂಡಿಲ್ಲ. ಜಸ್ಟ್ ಟೈಮ್ ಸಿಗೋದಿಲ್ಲ ಅಂತ ಹೇಳಿ ವಿಡಿಯೋ ಮಾಡ್ಕೊತ ಕ್ಲೀನಿಂಗ್ ಮಾಡೋದಾದರೆ ತುಂಬಾ ಟೈಮ್ ಬೇಕಾಗತ್ತೆ ಮತ್ತು ಕೆಲಸಗಳು ಕೂಡ ಬೇಗ ಬೇಗ ಆಗೋದಿಲ್ಲ. ಸೊ ಹಂಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಂಡಿಲ್ಲ. ಜಸ್ಟ್ ಕ್ಲೀನಿಂಗ್ ಎಲ್ಲನೂ ಮುಗಿಸ್ಕೊಂಡು ಸ್ವಲ್ಪ ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ವ್ಲಾಗ್ನ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ತಾಮ್ರದ ಏನಿರುತ್ತೆ ಇದಕ್ಕೆ ಏನಂತೀವಿ, ತಾಮ್ರದ ಗುಂಡಿ. ನಮ್ಮ ಸೈಡೆಲ್ಲ ಇದಕ್ಕೆ ತಾಮ್ರದ ಗುಂಡಿ ಅಂತ ಹೇಳಿ ಕರಿತೀವಿ. ಸೊ ಈ ಥರ ಒಂದು ನೀರಿನ ಪಾತ್ರೆಯಲ್ಲಿ ನಾನು ನೀರು ಹಾಕಿ ಇಟ್ಕೊಳ್ಳೋಣ. ಸೊ ತಾಮ್ರದಲ್ಲಿ ಕುಡಿದ್ರೆ ಒಳ್ಳೆಯದು ಅಲ್ವಾ. ಸೊ ಹಂಗಾಗಿ ಇದನ್ನು ಮಮ್ಮಿ ಕಡೆ ಇತ್ತು, ಇದನ್ನು ಇಸ್ಕೊಂಡು ಬಂದಿದ್ದೀನಿ. ಸೊ ಚೆನ್ನಾಗಿರುತ್ತೆ. ಇವಾಗ ನಾವು 2 ಇಯರ್ಸಿಂದ ಇದನ್ನು ಯೂಸ್ ಮಾಡ್ತಾ ಇರೋದು. ಫಿಲ್ಟರ್ ನೀರನ್ನ ಇದಕ್ಕೆ ಹಾಕಿ ಇಟ್ಟಿರ್ತೀನಿ ನಾನು. ಸೊ ಇದರಲ್ಲಿ ಸ್ಟೋರ್ ಮಾಡಿರೋಂಥ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು. ಸೊ ಹಂಗಾಗಿ ಕ್ಯಾನ್ ಬರುತ್ತೆ ಅಲ್ವಾ, 5 ರೂಪೀಸ್ದು ಕ್ಯಾನ್ ಬರುತ್ತೆ. ಸೊ ಅದನ್ನೇ ನಾವು ರೆಗ್ಯುಲರಾಗಿ ತೊಗೊಂಡು ಬರೋದು. ಸೊ ಅದನ್ನೇ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಇದನ್ನೇ ಡೈಲಿ ಯೂಸ್ ಮಾಡೋವಂಥದ್ದು. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ವಾಶ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತಾಮ್ರದ ಗುಂಡಿಗೆ ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಹಾಕಿ ವಾಶ್ ಮಾಡಿದರೆ ತುಂಬ ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ನಿಮಗೆ ಕಾಣಿಸುತ್ತೆ. ವಾರಕ್ಕೆ ಒಂದ್ಸತಿ ನೀವು ಇದನ್ನು ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಪೂಜೆ ಎಲ್ಲನೂ ಮುಗಿಸ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬೆಳಿಗ್ಗೆ ಬೇಗನೆ ಎದ್ದಿರ್ತೀನಿ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ. ಬಿಕಾಸ್ ವ್ಲಾಗ್ಸ್ ಗ್ಯಾಪ್ ಆಗಿಬಿಡುತ್ತೆ ಅಲ್ವಾ. ಸೊ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ವೀಕ್ಲಿ ಒಂದಾದರೂ ವ್ಲಾಗ್ನ ಹಾಕೋಣ ಅಂತ ಹೇಳಿ ಸ್ವಲ್ಪ ಟೈಮ್ ಸಿಕ್ಕಾಗೆಲ್ಲ ಶೂಟ್ ಮಾಡ್ಕೊಂಡಿರ್ತೀನಿ. ಸೊ ಇವಾಗ ಬ್ರೇಕ್ಫಾಸ್ಟಿಗೋಸ್ಕರ ನಾನು ತಾಲಿಪಟ್ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ, ಕ್ಯಾರೆಟ್ ಎಲ್ಲನೂ ಕೂಡ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಯಾವ ರೀತಿ ಮಾಡ್ತೀನಿ ಅಂತ ಕೂಡ ಇವತ್ತಿನ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ. ಮತ್ತು ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಜೋಳದ ಹಿಟ್ಟಿನ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನಿಮಗೇನಾದರೂ ಬೇಜಾರಾದಾಗ, ಅಡುಗೆ ಮಾಡೋದಕ್ಕೆ ಬೋರ್ ಆದಾಗ ಈ ರೀತಿ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ.
ಜೋಳದ ರೊಟ್ಟಿ ಎಲ್ಲ ತಿನ್ನೋದಕ್ಕಿಂತ ಜೋಳದ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಜೋಳದ ಹಿಟ್ಟಿನ ಉಪ್ಪಿಟ್ಟು ಅಥವಾ ಜೋಳದ ಹಿಟ್ಟಿನ ಮುದ್ದೆ ಅಂತ ಕೂಡ ನೀವು ಇದನ್ನು ಕರಿಬೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫೈನಲ್ ಆಗಿ ನಾನು ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಮುದ್ದೆ ಥರ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಈ ಥರ ಗ್ಯಾಸ್ ಸ್ಲ್ಯಾಬ್ ಮೇಲೆ ಹಾಕಿ ನಾದ್ಕೊತಾ ಇದ್ದೀನಿ. ನಿಮಗೆ ಕಂಫರ್ಟೇಬಲ್ ಯಾವ ರೀತಿಯಾಗಿರುತ್ತೋ ಆ ರೀತಿ ಮಾಡ್ಕೊಳ್ಳಿ. ಸೊ ಅದು ಸ್ವಲ್ಪ ಕೂಲ್ ಆದಮೇಲೆ ಹೆಚ್ಚಿರುವಂತಹ ಈರುಳ್ಳಿ, ತುರಿದಿರುವಂತಹ ಕ್ಯಾರೆಟ್, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲನೂ ಕೂಡ ಹಾಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸ್ವಲ್ಪ ಎಳ್ಳಿದ್ರೆ ಎಳ್ಳು ಕೂಡ ನೀವು ಹಾಕೋಬೋದು. ನಾನು ಎಳ್ಳು ಹಾಕೋದನ್ನು ಮರ್ತೋದೆ. ಸೊ ನೆಕ್ಸ್ಟು ಮೆಣಸಿನ್ಕಾಯಿ ಪೇಸ್ಟ್ ಬೇಕಂದರೆ ನೀವು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬೋದು. ಯೂಶ್ವಲಿ ನಾನು ಯಾವಾಗಲೂ ಮಾಡಿದಾಗ ಮೆಣಸಿನ್ಕಾಯಿ ಪೇಸ್ಟ್ನೇ ಬಳಸ್ಕೊತೀನಿ. ಸೊ ಇವತ್ತು ಬೇಡ ಖಾರ ಪುಡಿನ ಹಾಕ್ಕೊಳ್ಳೋಣ ಅಂತ ಹೇಳಿ ಖಾರದ ಪುಡಿನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಡಿಫ್ರೆನ್ಸ್ ಏನೂ ಇರೋದಿಲ್ಲ, ಎರಡೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಂಡ್ಬಿಡೋಣ. ನಾನಿಲ್ಲಿ ನಮ್ಮ ಆಂಟಿ ಮನೆಗೆ ಬಂದಿರೋಂಥ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಕೇಕ್ ತೊಗೊಂಡು ಹೋಗೋದಕ್ಕೂ ಅವರು ಮನೆ ಕಟ್ಟಿಸಿ 2 ವರ್ಷ ಆಗಿತ್ತಂತೆ ಅವತ್ತಿನ ದಿನಕ್ಕೆ. ಸೊ ಹಂಗಾಗಿ 2 ಕೂಡ ಆಗುತ್ತೆ ಅಂತ ಹೇಳಿ ನಮ್ಮನ ಕೈಯಲ್ಲೇ ಕೇಕ್ನ ಕಟ್ ಮಾಡಿಸ್ತಾ ಇದ್ದೀವಿ. ಸೊ ಇವನೇ ನಮ್ಮ ಆಂಟಿ ಮಗ ನಮನ್. ಸೊ ಅವನಿಗೂ ಕೂಡ ಕೇಕ್ ತುಂಬಾ ಇಷ್ಟ ಆಯಿತು. ಸೊ ಅವನಿಗೆ ಕೇಕು ಈ ಥರ ಚಾಕ್ಲೇಟ್ಸ್ ಎಲ್ಲ ತುಂಬ ಇಷ್ಟಪಡ್ತಾನೆ ಹೊರಗಿಂದ. ಸೊ ಹಂಗಾಗಿ ಸೊ ಅವನಿಗೋಸ್ಕರ ಅಂತಲೇ ಮಾಡ್ಕೊಂಡು ಹೋಗಿದ್ದೆ ನಾನು. ಮಮ್ಮಿ, ಅಪ್ಪಾಜಿ, ನಾನು ಮತ್ತು ನನ್ನ ಹಸ್ಬೆಂಡ್ 4 ಜನ ಕೂಡ ಬಂದಿದ್ವಿ. ಸೊ ಸುಮ್ಮನೆ ಹಾಗೆ ಕೇಕ್ ಕಟ್ ಮಾಡಿಸೋಣ ಅಂತ ಕೇಕ್ ಕಟ್ ಮಾಡಿಸಿ ಸುಮ್ಮನೆ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಮತ್ತು ಸ್ವಲ್ಪ ರೇಷನ್ ಕೂಡ ತೊಗೊಂಡು ಬಂದಿದ್ವಿ ಮನೆಗೋಸ್ಕರ. ಸೊ ಹಂಗಾಗಿ ಅದನ್ನು ಕೂಡ ಇವಾಗ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಬಾಕ್ಸಿಗೆಲ್ಲ ಹಾಕಿಟ್ಕೊಳ್ಳೋಣ ಅಂತ ಹೇಳಿ ಟೈಮ್ ಇರಲಿಲ್ಲ, ಅದಕ್ಕೆ ಒಂದೇ ಬಾಕ್ಸಲ್ಲೇ ಎಲ್ಲನೂ ಹಾಕಿಡ್ತಾ ಇದ್ದೀನಿ. ಟೈಮ್ ಸಿಕ್ಕಾಗ ಸಪ್ರೇಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ. ಸೊ ಜಾಬ್ ಮಾಡಬೇಕಾದ್ರೆ ಇದೇ ಥರ ಆಗುತ್ತೆ. ಸೊ ನನಗೂ ಕೂಡ ಇದು ಒಂದು ಎಕ್ಸ್ಪೀರಿಯೆನ್ಸ್ ಗೊತ್ತಿದೆ. ಮುಂಚೆ ನಾನು ಜಾಬ್ ಮಾಡಿದ್ದೀನಿ, ಬಟ್ ಆದರೂ ಕೂಡ ಸ್ವಲ್ಪ ಗ್ಯಾಪ್ ಆಗಿತ್ತು. ಆರಾಮಾಗಿ ಮನೆಯಲ್ಲಿದ್ದೆ. ಸೊ ಮತ್ತು ಇವಾಗ ಅದೇ ಒಂದು ಬ್ಯಾಕ್ ಟು ರೂಟೀನ್ ಅಂತ ಹೇಳಿ. ಸೊ ಟೈಮ್ ಸಿಗೋದಿಲ್ಲ, ಬಟ್ ಆದರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡೋದು ಅಲ್ವಾ, ಖಾಲಿ ಟೈಮ್ ಪಾಸ್ನ ಮಾಡೋದಕ್ಕಿಂತ ಜಾಬ್ ಮಾಡ್ತಾಯಿದ್ರೆ ನಮಗೂ ಕೂಡ ನಾಲೆಡ್ಜ್ ಬರುತ್ತೆ. ಮತ್ತು ಹೊರಗಡೆ ಸ್ವಲ್ಪ ನಮಗೂ ಕೂಡ ಎಲ್ಲ ತಿಳಿಯುತ್ತೆ. ನಾವು ಓದಿರೋದನ್ನು ಕೂಡ ಮರೆಯೋದಿಲ್ಲ ಅಂತ ಹೇಳಿ ನನ್ನದೊಂದು ಒಪಿನಿಯನ್ ಅಷ್ಟೇ. ಅದು ಬ್ಯಾಂಕಲ್ಲಿ ಜಾಬ್ ಮಾಡಿದರೆ ನಮಗೆ ಅದು ಲೈಫ್ ಲಾಂಗ್ ಒಂಥರ ಎಲ್ಲನೂ ಕೂಡ ಕಲಿತೀವಿ ಅಂತ ಹೇಳಿ. ಸೊ ಹಾಗಾಗಿ ಇವಾಗ ಎಲ್ಲ ರೇಷನ್ನ ಒಂದೇ ಬಾಕ್ಸಲ್ಲೇ ಹಾಕಿ ಇಟ್ಕೊತಾ ಇದ್ದೀನಿ. ಟೈಮ್ ಸಿಕ್ಕಾಗ ಎಲ್ಲನೂ ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಹಂಗೆ ಮತ್ತೆ ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನನ್ನ ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿರುತ್ತೆ ಅಂತ ಹೇಳಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳಿರ್ತೀನಿ. ಇವತ್ತು ನೋಡಿ ನಾನು ಮಡಿಕೆ ಕಾಳು ಮತ್ತು ಶೇಂಗಾ ಕಾಳನ್ನ ನೆನೆಸಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ, ಕಾರ್ನ್, ಟೊಮ್ಯಾಟೊ ಎಲ್ಲನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸೊ ನಾನು ಈ ಥರ ಸಲಾಡ್ಗೆ ಚಾಟ್ ಮಸಾಲ ಅದನ್ನು ಕೂಡ ಬಳಸ್ಕೊಳ್ಳೋದಿಲ್ಲ. ಯೂಶ್ವಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಹಾಗೆ ತಿಂತೀನಿ. ಚಾಟ್ ಮಸಾಲ ಎಲ್ಲ ಹಾಕ್ಕೊಂಡ್ರೆ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ನಾನು ಹಸಿ ತರಕಾರಿ ಅಷ್ಟೇ ಬಳಸ್ಕೊಂಡು ಚಾಟ್ನ ಮಾಡ್ಕೊತೀನಿ. ಆಗಿರೋಂತಹ ಶೇಂಗಾನ ತೊಗೊಂಡು ಬಂದಿದ್ವಿ. ಸ್ವಲ್ಪ ಅದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಲ್ವಾ. ಸಂಜೆ ನಾನು ಆಫೀಸಿಂದ ಬಂದಮೇಲೆ ತಿನ್ಬೋದು ಅಂತ ಹೇಳಿ ಅದನ್ನು ಬೆಳಿಗ್ಗೆ ಬೇಯಿಸಿ ಇಡ್ತಾ ಇದ್ದೀನಿ. ಸೊ ಟೈಮ್ ಸಿಕ್ಕಾಗ ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲನೂ ಕೂಡ ಮಾಡ್ಕೊತಿರ್ತೀನಿ. ಸೊ ಹಂಗಾಗಿ ಇನ್ನೇನು ವಿಡಿಯೋ ಕೊನೆಗೆ ಬಂದೇ ಬಿಟ್ವಿ. ಸೊ ಫೈನಲ್ ಆಗಿ ಈ ಒಂದು ಜೋಳದ ಹಿಟ್ಟಿನ ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡಿ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ಮೊದಲಿಗೆ ಒಂದು ಕಡಾಯಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಹಿಟ್ಟು ಅಲ್ವಾ, ಜೋಳದ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಎಣ್ಣೆನ ಇದು ಜಾಸ್ತಿ ಹಿಡಿಯುತ್ತೆ ಮತ್ತು ರುಚಿನೂ ಕೂಡ ಚೆನ್ನಾಗಿರುತ್ತೆ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಜೀರಿಗೆನೂ ಕೂಡ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ನಾನು ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಕರಿಬೇವನ್ನು ಕೂಡ ಹಾಕೊತಾ ಇದ್ದೀನಿ.
ಸೊ ಯಾವುದೇ ಒಂದು ರೆಸಿಪಿ ಮಾಡುವಾಗಲಿ ಯಾವುದೇ ಒಂದು ಅಡುಗೆ ಮಾಡುವಾಗಲಿ ಸಾಸಿವೆ ಜೀರಿಗೆನ ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಹೇಳಿ ಸಿಡಿಯೋವರೆಗೂ ಬಿಟ್ಟ ಮೇಲೆ ನಾವು ಈರುಳ್ಳಿ ಟೊಮ್ಯಾಟೊನ ಹಾಕೊಳ್ಳೋದ್ರಿಂದ ಅಡುಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಒಂದು ಸಾಸಿವೆದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ನಿಮಗೆ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ನಾನು ಯಾವುದೇ ಒಂದು ರೆಸಿಪಿನ ಮಾಡಲಿ ಸಾಸಿವೆ ಜೀರಿಗೆ ಹಾಕಿ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಬಿಡ್ತೀನಿ. ಬಿಟ್ಮೇಲೆ ನಾನು ಈರುಳ್ಳಿ ಟೊಮ್ಯಾಟೊನ ಹಾಕ್ಕೊತೀನಿ. ಸೊ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಈರುಳ್ಳಿ ಮತ್ತು ಕರಿಬೇವು ಎಲ್ಲನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 2 ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಹಿಟ್ಟನ್ನ ನೋಡಿ ಎಷ್ಟು ಬೇಕು, ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. 1 ಕಪ್ಪಷ್ಟು ಹಿಟ್ಟಿಗೆ 2 ಕಪ್ಪಷ್ಟು ನೀರನ್ನ ಬಳಸ್ಕೊಳ್ಳಿ, 2 ಕಪ್ಪಷ್ಟು ಹಿಟ್ಟಿಗೆ 4 ಕಪ್ಪಷ್ಟು ನೀರನ್ನ ಬಳಸ್ಕೊಳ್ಳಿ. ಉಪ್ಪಿಟ್ಟಿಗೆಲ್ಲ ಬಳಸ್ಕೊತೀರಲ್ವ, ಸೊ ಅದೇ ರೀತಿ ಸೇಮು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕುದೀತಾ ಇದೆ ಅಂದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನಾನು ಇದಕ್ಕೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಮಜ್ಜಿಗೆ ಮಾಡೋದೆಲ್ಲ ಬರುತ್ತೆ ಅಲ್ವ, ಸೊ ಅದರಿಂದ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಮ್ಸ್ ಆಗೋದಿಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಗಂಟು ರೀತಿಯಲ್ಲಿ ಆಗಿಬಿಡುತ್ತೆ ಅಲ್ವಾ ಜೋಳದ ಹಿಟ್ಟು ಡೈರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ. ಸೊ ಹಂಗಾಗಿ ಈ ಥರ ಬೀಟರಲ್ಲಿ ನಾನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಫ್ರೆಶ್ಶಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಹಿಟ್ಟು ಕೂಡ ಚೆನ್ನಾಗಿ ಬೇಯುತ್ತೆ. ಸೊ ಬಿಸಿ ಬಿಸಿಯಾಗಿರುವಂತಹ ಜೋಳದ ಹಿಟ್ಟಿನ ಮುದ್ದೆ ಅಥವಾ ಜೋಳದ ಹಿಟ್ಟಿನ ಉಪ್ಪಿಟ್ಟಿಗೆ ನೀವು ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಟೇಸ್ಟಿಯಾಗಿರುವಂತಹ ಜೋಳದ ಹಿಟ್ಟಿನ ಮುದ್ದೆ ರೆಡಿ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ವಾವ್ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ, ಓಕೆನಾ? ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಇಷ್ಟನ್ನೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.